ಮಿರಾಕಲ್ ಈವನ್ ಟುಡೇ ಆ ಥರ ಆಗ್ತಾ ಇದೆ. ಹಾಗಾಗಿ ನಾನು ಆ ಒಂದು ಪೀಠ ಏನಿದೆ, ಸುಷ್ಮೇಂದ್ರ ತೀರ್ಥರು ನನ್ನ ಜನ್ಮಾಂತರದ ಪುಣ್ಯ, ಅವರು ಅತ್ಯಂತ ಆತ್ಮೀಯತೆಯಿಂದ ಏನೋ ಅವರು ನಾನು ಅವ್ರ ಹೊಟ್ಟೆಲಿ ಹುಟ್ಟಿದ್ದೀನಿ ಅನ್ನೋ ಥರ ಪ್ರೀತಿಸೋದು. ನಾನು ಶಿವರಾಜ್ಕುಮಾರ್ ಬಾಂಬೆನಲ್ಲಿ ಶೂಟಿಂಗ್ ಮಾಡ್ತಾಯಿದ್ದೆ. ಆಗ ನಾನು ಅವ್ರ ಬಗ್ಗೆನೇ ಹೇಳ್ತಾ ಇದ್ದೀನಿ, ಮಂತ್ರಾದ ಬಗ್ಗೆ ಅವ್ರ ಬಗ್ಗೆ ಹೇಳ್ತಾರೆ. ಡೋಂಟ್ ಬಿಲೀವ್, ನಾನು ಶಿವಣ್ಣ ಫುಟ್ಪಾತಲ್ಲೇ ಕೂತ್ಕೊಂಡು ಮಾತಾಡ್ತಾರೆ, ಅವ್ರ ಕಾರ್ ಬಂದಿಲ್ಲ ಬಾಂಬೆಲಿ. ನಾನು ದಿಗ್ಭ್ರಾಂತನಾಗಿ ನೋಡ್ತಾ ಇದ್ದೀನಿ, ಏನು ರಾಯರ ಬಗ್ಗೆ ಅವ್ರ ಬಗ್ಗೆ ಅವರೇ ಬಂದ್ಬಿಟ್ರಲ್ಲ ಅಂದ್ಬಿಟ್ಟು ಪಾಪ ಅವ್ರಂದ್ರು, ಏನೋ ಇಲ್ಲಿ ಕೂತ್ಕೊಂಡಿದ್ಯಾ, ರಾಜ್ಕುಮಾರ್ ಅವ್ರ ಮಕ್ಕಳು ಗುರುಗಳೇ, ಇಲ್ಲಿ ಶೂಟಿಂಗ್ ನಡೀತಿದೆ, ಅಲ್ಲೇ ನಮ್ಮದು ಮೂರು ಪೂಜೆ ಇದೆ, ಇಲ್ಲಿಂದ ಪಕ್ಕದ ರೋಡು ಬಾ ಅಂತ ನಾನು ಶಿವಣ್ಣನ ಕರ್ಕೊಂಡು. ಹಾಗೆ ನೀವು ಹಿಂಗಂದರೆ ನನಗೆ ಅದು ಫೀಲ್ ಆಗೋದು. ಮನೆ ಕಟ್ಟಿದೆ, ಮನೆ ಕಟ್ಟ ಕಥೆ ಅಂತೂ ಭಾಳ ವಿಚಿತ್ರವಾಗಿದೆ. ಏನೇನೋ ಮಾಡಿ ಬಂಗ ಬಿದ್ದು ತೊಗೊಬಿಟ್ಟಿದ್ದೀನಿ. ಮನೆ ಮುಗ್ಸೋಕ್ಕೆ ಕಾಸಿಲ್ಲ ನನಗೆ. ಅವ್ರು RF ಮಾಣಿಕ್ಚಂದ್ ಅಂತ ನಮ್ಮ ಪ್ರೊಡ್ಯೂಸರು 8% ಬಡ್ಡಿ ತೊಗೊಬಿಟ್ಟಿದ್ದೀನಿ ನಮ್ಮ ಹತ್ರ. ₹5 ಲಕ್ಷಕ್ಕೆ ಕರೆಕ್ಟಾಗಿ 31ನೇ ತನಕ ರಜೆ ಹೆಂಗಿದ್ಯಪ್ಪ ಅಂತ ಫೋನ್ ಬರೋದು. ಮತ್ತು 40,000 ಹಂಚಬೇಕು. ಆಮೇಲೆ ಸಾಯಿ ಪ್ರಕಾಶ್ ಅವ್ರ ಶಿಷ್ಯ ಒಬ್ಬ ಇದ್ದ, ಅವನಂತ 1 ಲಕ್ಷ ತೊಗೊಬಿಟ್ಟಿದ್ದೀನಿ, ಅವ್ನು 10%. ಮುಗಿತಾನೆ ಇಲ್ಲ ಮನೆ. ಆಮೇಲೆ ಜಿ ಹೆಗಡೆ ಅಂತ ಒಬ್ಬ ಇದ್ದ, ಅವನಂತ 1 ಲಕ್ಷ ತೊಗೊಂಡಿದ್ದೀನಿ. ಅವನಂತೂ ಊರಲ್ಲಿ ಇರೋರಿಗೆಲ್ಲ ಎಕ್ಸ್ಪ್ಲೈನ್ ಮಾಡ್ಬಿಟ್ಟ, ಜಗ್ಗೇಶ್ ಫಿಲಮ್ ಆ್ಯಕ್ಟ್ರು, ಲಕ್ಷ ಕೊಟ್ಟಿದ್ದೀನಿ ಸಾಲ ಅವನಿಗೆ ಅಂತ ಅವಮಾನ ಮಾಡ್ತಾನೆ. ಅಯ್ಯೋ ಹುಚ್ಚ ಆಗೋಗ್ಬಿಟ್ಟಿದ್ದೆ ನಾನು. ಮನೆಗೆ ಲೈಟೇ ಹಾಕಲ್ಲ, ಲೈಟ್ ಇಲ್ಲ ಆ್ಯಕ್ಚುಲಿ, ಎಲ್ಲ ಕರ್ಟನ್ಗಳು, ಒಂದೇ ಒಂದು ಬಾಗಿಲಿದೆ. ನಮ್ಮ ಚಿಕ್ಕ ಮಗ, ಅವನಿಗೆ ವಾಚ್ಮ್ಯಾನ್ ಥರ ಇಟ್ಟಿದ್ದೀನಿ. ಯಾರಾದರೂ ಸಾಲ ಕೊಡೋರು ಬಂದರೆ ನಮ್ಮ ಡ್ಯಾಡಿ ಇಲ್ಲ ಅಂತ ಹೇಳು ಅಂತ ಇಟ್ಟಿದ್ದೆ. ನಮ್ಮ ಯತಿರಾಜ್ ನಿಂತ್ಕೊಂಡು ಡ್ಯಾಡಿ ಇಲ್ಲ ಅನ್ನೋನು, ಅದು ನಮ್ಮ ಸಿಗ್ನಲ್ಲು. ಈಗ ಪರಿಸ್ಥಿತಿ ಒಂದಿನ ತುಂಬ ಹತ್ಬಿಟ್ಟೆ ನಾನು, ಭಾಳ ಬೇಜಾರಾಗೋಯ್ತು ನನಗೆ. ಏನು ಇಷ್ಟು ವಿಚಾರ ಮಾಡ್ತಾ ಇದ್ದೀನಿ, ಏನು ಬರೀ ಬಡ್ಡಿಗಳು ಕಟ್ಕೊಂಡು ಇದು ಮಾಡೋದು ಅಂದ್ಬಿಟ್ಟು ಡೋಂಟ್ ಬಿಲೀವ್, ರಾಯರು ಫೋಟೋ ತಲೆಗೆ ಚಿಚ್ಕೊಂಡ್ಬಿಟ್ಟೆ ನಾನು, ತಗೊಂಡ್ಬಿಡ್ತಾನೆ. ಬ್ಯೂಟಿಫುಲ್ ನಡೆಯುತ್ತೆ. ಒಂದು ಸಂಜೆ ಅಂದರೆ ಒಬ್ಬ ವ್ಯಕ್ತಿ ಬರ್ತಾನೆ, ಜೋರಾಗಿ ಧ್ವನಿಯಲ್ಲಿ ಎದುರುಗಡೆಯವ್ರಿಗೆ ಅಡ್ರೆಸ್ ಕೇಳ್ತಾನೆ. ಇವರೇ ಇಲ್ಲಿ ಫಿಲಮ್ ಆ್ಯಕ್ಟರ್ ಜಗ್ಗೇಶ್ ಅವ್ರ ಮನೆ ಯಾವುದು ಅಂತ ಕೇಳ್ತಾನೆ. ನಾವು ಇವತ್ತು ಯಾರೋ ಸಾಗರ ಬಂದ್ಬಿಟ್ಟು ಅಂತ ಫುಲ್ ಅದ್ರಗಿದವ್ರೆ. ಅವ್ರು ನಮ್ಮ ಮನೆ ಡಾಕ್ಟರ್ ಆದಿಶೇಷ್ ಅಂತ. ಏನು ಪ್ರಾಬ್ಲಮ್ಮು, ಏನು ಹೇಳಿ ಅಂದ. ನಾವು ಫಿಲಮ್ ಅವ್ರಿಗೊಂದು ಅವಾಗ ಧೈರ್ಯ ಬಂತು, ತಕ್ಕಂತ ನಾನೇ ಬಾಗಿಲು ತೆಗೆದು ಹೋದೆ. ನಮಸ್ಕಾರ ಸರ್ ಅಂದೆ. ಜಗ್ಗೇಶ್ ಅವರೇ ಎಲ್ಲೆಲ್ಲಿ ಹುಡ್ಕೋದು ನಿಮ್ಮನ್ನ? ಇಲ್ಲ ನಿಮ್ಮ ಮನೆ ಅಂದರು. ಹ್ಞೂ ಸರ್ ಇಲ್ಲೇ ಸರ್ ಮನೆ. ಹೌದಾ, ಭಾಳ ಸಂತೋಷ, ನಾನೊಂದು ಫಿಲಮ್ ಮಾಡಬೇಕು ಅಂತ ಬಂದಿದ್ದೀನಿ, ನಿಮ್ಮನ್ನ ಹಾಕ್ಕೊಂಡು. ಒಂದು ರೋಮಾಂಚನ ಆಗ್ತಾ ಇದೆ ನನಗೆ. ಸರಿ ಆಯಿತು ಬನ್ನಿ ಒಳಗೆ ಕೂತ್ಕೊಂಡು ಮಾತ್ರ. ನಾನು ಸರ್ ಬೇಡ ಸರ್ ಒಳಗಡೆ. ಯಾಕೆ ಸರ್, ನಮ್ಮ ಮನೆಗೆ ಕಿಟಕಿ ಬಾಗಿಲುಗಳೇ ಇಲ್ಲ, ಎಲ್ಲ ಕರ್ಟನ್ಗಳು ಹಾಕಿದ್ದೀನಿ. ಆಮೇಲೆ ನೋಡ್ಬಿಟ್ಟು ಸಂಬಳ ಕಮ್ಮಿ ಕೊಟ್ಬಿಟ್ರೆ ನನಗೆ ಹಿಂಸೆ ಆಗ್ಬಿಡುತ್ತೆ ಅಂತ ಪಾಪ ಅವ್ರು ಹಂಗೇ ನೋಡಿದ್ರು.